ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಅಂಜುಮನ್ ಸಂಸ್ಥೆಯ ಆಡಳಿತಾಧಿಕಾರಿ ಹುದ್ದೆಗೆ ಹುನಗುಂದದ ತಾಲೂಕಾ ದಂಡಾಧಿಕಾರಿ ಪ್ರದೀಪ್ ಕುಮಾರ್ ಹಿರೇಮಠ ಅವರನ್ನು ಕರ್ನಾಟಕ ವಕ್ಫ್ ಬೋರ್ಡ್ ನೇಮಿಸಿದ್ದು, ಇಂದು ಅವರು ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೆ ಅಧಿಕಾರ ವಹಿಸುವ ಈ ಕ್ಷಣದಲ್ಲಿ ನಾಟಕೀಯ ಘಟನೆ ನಡೆದಿದೆ. ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಕೆಲ ಸದಸ್ಯರ ಪೂರ್ವಯೋಜನೆಯಂತೆ ಮೇಲ್ನೋಟಕ್ಕೆ ಸಂಸ್ಥೆಯ ಮುಖ್ಯ ದ್ವಾರ ಹಾಗೂ ಕಚೇರಿ ಕೊಠಡಿಗಳಿಗೆ ಲಾಕ್ ಹಾಕಲಾಗಿತ್ತು ಎಂಬಂತಿದ್ದ ಪರಿಣಾಮವಾಗಿ 1.5 ಗಂಟೆಗಳ ಕಾಲ ಗೊಂದಲ ಮತ್ತು ತೀವ್ರ ಚರ್ಚೆಗಳು ನಡೆದವು. ಅಧಿಕಾರ ವಹಿಸಲು ಬಂದ ಹಿರೇಮಠ ಅಧಿಕಾರಿಗಳು ಹಾಗೂ ಸಂಸ್ಥೆಯ ನೌಕರರ ನಡುವೆ ಕೆಲಕಾಲ ವಾಗ್ವಾದವೂ ನಡೆಯಿತು. ಈ ನಡುವೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ಕೊನೆಗೂ ಲಾಕ್ ತೆರೆಯಲ್ಪಟ್ಟು ಆಡಳಿತಾಧಿಕಾರಿ ಪ್ರದೀಪ್ ಕುಮಾರ್ ಹಿರೇಮಠ ಕೆಲಕಾಲ ಕಾರ್ಯನಿರ್ವಹಿಸಿ ತೆರಳಿದರು. ಈ ಸಂಪೂರ್ಣ ಘಟನೆ ಸಂಸ್ಥೆಯ ಒಳರಾಜಕೀಯದ ಪರಿಣಾಮ ಎನ್ನಲಾಗುತ್ತಿದೆ. ಸರ್ಕಾರದಿಂದ ಸಂಸ್ಥೆಯ ಕಾರ್ಯಾಚರಣೆ ಸುಗಮವಾಗಲು ಆಡಳಿತಾಧಿಕಾರಿಯನ್ನು ನೇಮಿಸಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೀಗ ದೊಡ್ಡ ಪ್ರಶ್ನೆ, ಅಂಜುಮನ್ ಸಂಸ್ಥೆಯೊಳಗಿನ ಗೊಂದಲಕ್ಕೆ ಇದರಿಂದ ತೆರೆಬೀಳುತ್ತದೆ ಅಥವಾ ಇನ್ನಷ್ಟು ರಾಜಕೀಯ ಕುತೂಹಲಕ್ಕೆ ದಾರಿ ಮಾಡಿಕೊಡುತ್ತದೆ? ಕಾದು ನೋಡಬೇಕಿದೆ. ನಿಜವಾಗ್ಲೂ ನನ್ಗೆ ಒಂದು ಮಾತು ಸಿಗುತ್ತೆ. ನಿಜವಾಗ್ಲೂ ನನ್ನ ಜಾತಿ ಮಾಡಿದಾಗ್ಲಿ ಆಫೀಸ್ದಾಗ್ಲಿ ನನ್ನ ಹತ್ರ ಒಂದು ಕೀ ಕೂಡ ಇಲ್ಲ ಸರ್, ಇಲ್ಲಿವರೆಗೂ ಇಲ್ಲ. ಆಯ್ತು, ನಿನ್ನೆ ನೀನು ಕಡೆ ಬಂತು ಇದು ಬಂದಿಲ್ಲ ಸರ್. ಇದು ನನ್ನ ಆಫೀಸ್ ಇದು ಸ್ಕೂಲ್ ಇದು ನನ್ನ ಹತ್ರ ಇಲ್ಲ ನಿಜವಾಗ್ಲೂ ಇಲ್ಲ. ನಾನು ಅವ್ನಿಗೆ ಆಯ್ತು ಬನ್ನಿ, ಈಗ ಆಫೀಸ್ ವರ್ಕ್ ಮಾಡ್ತಿಲ್ಲ. ಇಲ್ಲ ಇಲ್ಲ ಸರ್, ನಾನೀಗ ವರ್ಕ್ ಮಾಡೋದು ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇತ್ತಂದ್ರೆ ನಾನು ಕೊಟ್ಬಿಡ್ತಿದ್ದೆ. ನನ್ನ ಹತ್ರ ಕೀ ಇಲ್ಲ ಸರ್. ಅಧ್ಯಕ್ಷ ಅವ್ರ ತಗ ಕೇಳ್ತಾರೆ. ಅಧ್ಯಕ್ಷ ಈಗ ಅಲ್ಲ ಸರ್, ಅವ್ರಿಗೆ ಅಧ್ಯಕ್ಷ ಇಲ್ಲ ಲಂಚ ನನಗೆ ಹೆಂಗೆ ಇದು ಮಾಡೋದು? ಅಧ್ಯಕ್ಷ ಹೇಳಿದ್ರಿ ಮೊನ್ನೆ ಆರ್ಡರ್ ನಿನ್ನೆ ಆರ್ಡರ್ ಬಂದಿತ್ತು. ನಿನ್ನೆ ಯಾಕೆ ಕೊಡ್ತೀವಿ ಸರ್ ನನ್ನ ಹತ್ರ ಇಲ್ಲ ಸರ್. ಚಾವಿ ಯಾಕೆ ಕೊಡ್ತೀವಿ ಸರ್? ಅವ್ರು ಕೊಟ್ಟಿದ್ರು ವಾಪಸ್ ಪರ್ಸನಲ್ ಪ್ರಾಪರ್ಟಿ ಅಲ್ಲ ಸರ್. ಇದು ಐದರ ಅಧ್ಯಕ್ಷ ಅಥವಾ ಅಡ್ಮಿನಿಸ್ಟ್ರೇಷನ್ ಬರ್ತಾನೆ. ಅಧ್ಯಕ್ಷರು ಯಾಕೆ ಕೊಡ್ತೀವಿ? ಅವರು ಕಂಪ್ಲೇಂಟ್ ಕೊಡ್ತೇನೆ ನಾನೇ. ಮುಂಚೆ ನಾವು ಬುಕ್ಕಿಂಗ್ ಇವರೇ ಮಾಡ್ಕೊತಾರೆ. ಮಾಡಿ ನೀ ಏನು ಕೂಡ ನಿಮ್ಮ FIR ಮಾಡಿಸ್ಬೇಕು. ನೀ ಏನು ಇವರೇ ಇದು ಬುಕ್ ಮಾಡಿದ್ರೆ ಸರ್ ನೀವು ಇಲ್ಲಿಗೆ ಬ್ರೋಕ್ ಮಾಡಿದ್ರೆ ಬ್ರೋಕ್ ಮಾಡ್ತೀವಿ ಸರ್. ಅದ್ರಾಗ ನಂದೇನೂ ಇಲ್ಲ. ಆಫೀಸ್ ತಮಗೆ ಬೇಕಾದ ಆಫೀಸ್ ಇಲ್ಲ ನಿಮ್ಮಲ್ಲಿ ಕಳ್ತನ ಮಾಡಿ ಅಂತ ನಿಮ್ಮ ಕಂಪ್ಲೇಂಟ್ ಕೊಡ್ತೀವಿ ಸರ್. ನಾನು ಕ್ಲಿಯರ್ಲಿ ಕೊಡ್ತೀನಿ. ಕ್ಲಿಯರ್ ಈಗ ನೀವು ಬ್ರೋಕ್ ಮಾಡಿದ್ರೆ ಕ್ಲಿಯರ್ಲಿ ಬ್ರೋಕ್ ಮಾಡ್ತೀನಿ. ನಾನು ಆಫೀಸ್ ಓಪನ್ ಆಗಿದೆ. ನಾನು ಬ್ರೋಕ್ ಮಾಡ್ತೀನಿ ಸರ್. ಅದ್ರಾಗ ಏನಿಲ್ಲ. ಬ್ರೋಕ್ ಮಾಡಿದ್ರೆ ಬ್ರೋಕ್ ಮಾಡ್ತೀನಿ. ನಾನು ಕೊಡ್ತೀನಿ. ಬ್ರೋಕ್ ಮಾಡ್ತೀನಿ. ಕೀ ಇಲ್ಲ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ. नाम के लिए वोट डाली मीटिंग हमारी मेंटेन कर लेता है. मैनिपुलेट नहीं कर रहा मैं. नमक और ಯಾವುದೋ ಒಟ್ಟು ಚಾವಿ ಹ್ಯಾಂಡಲ್ ಈ ಚಾವಿ ಯಾವುದೋ ಒಟ್ಟು ಅಂಜುಮಂದಿ ಯಾವುದೋ ಒಂದು ಚಾವಿ ಹ್ಯಾಂಡಲ್ ಮಾಡಿ ಯಾಕೆ ಮಾಡಿದ್ರೆ ಇಲ್ಲ ಅಧ್ಯಕ್ಷರು ಇಲ್ಲ ಅಂದ್ಮೇಲೆ ಹೆಂಗೆ ಅದು ನನಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಾರೆ. ಈಗ ನಾವು ಇಲ್ಲಿಗಲ್ಲಿ ಬ್ರೋಕ್ ಮಾಡಿದ್ರೆ ಬ್ರೋಕ್ ಮಾಡಿ ನನಗೆ ಗೊತ್ತಿರುತ್ತೆ. ನನಗೆ ಆಫೀಸ್ ಓಪನ್ ಆಗಬೇಕು. ಆಮೇಲೆ ನೀ ಚಾವಿ ಹ್ಯಾಂಡ್ ಓವರ್ ಮಾಡಿ ತಪ್ಪದು ತಿಂಗಳಲ್ಲಿ ತಪ್ಪದು ನಿಮ್ಮ ಮೇಲೆ ಕೇಸ್ ಆಗ್ತದೆ. ನೀನಾಗೆ ನೀವು ಒಪ್ಕೊಂಡಿದ್ದೀವಿ, ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡು ಹಿಂಗೆಲ್ಲ ಆಗಿಬಿಡ್ತಿರೋದಿಲ್ಲ. ನನಗೆ ಪ್ರೂಫ್ ಇಲ್ಲ. ಇಲ್ಲಿ ವರ್ಕ್ ಮಾಡೋದು ಇಲ್ಲ ಸರ್. ನನಗೆ ಗೊತ್ತಿಲ್ಲ ಹೆಂಗೆ ತೆಗಿತೀವಿ ಯಾರು ಬೆಳಿಗ್ಗೆಯಿಂದ ಫೋನ್ ಅದೇ ಸಮಯ सामने बोलता है
ಚಾವಿ ಬ್ರೇಕ್ ಮಾಡೋದು ನನಗೆ ಗೊತ್ತಿಲ್ಲ. ಆಫೀಸ್ ಓಪನ್ ಮಾಡು, ಇಲ್ಲ ನೀನೇ ಬ್ರೇಕ್ ಓಪನ್ ಮಾಡಿದ್ರೆ ನಾನು ಚಾವಿ ಬ್ರೇಕ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ. ನೀನು ಹೆಂಗೆ ಮಾಡ್ತೀವಿ ಓಪನ್ ಮಾಡು. ಚಾವಿ ಕಳ್ದೋಗ್ಯದಂತ ಹೇಳಿ ತೆಗಿ. ನನಗೆ ಗೊತ್ತಿಲ್ಲ. ಅಲ್ಲಿ ಸ್ಟಾಫ್ ಇದೆಯೋ ಆಫೀಸ್ನಲ್ಲಿ ತೆಗಿ ಅಷ್ಟೇ. ನಂಗೆ ಇಲ್ಲಿ ಸ್ಟಾಪ್ ಇಲ್ಲ ಸರ್. ಇಲ್ಲ ನೀ ಚಾವಿ ಹಾಕಿ. ಸರ್ ನಾನು ರಿಟರ್ನ್ ಲೆಟರ್ ಬರ್ದು ಕೊಡ್ತೀನಿ ನಿಮ್ಗೆ. ನಾನು ಇಲ್ಲಿ ಸ್ಟಾಪ್ ಇಲ್ಲ. ಆಯ್ತಪ್ಪ. ಅದು ಇಲ್ಲ ನೀ ಚಾವಿ ಯಾಕೆ ಹಾಕೋದು? ನಾನು ಇದನ್ನ ಕೊಟ್ಟಿಲ್ಲ ಸರ್. ಯಾವ್ದಾರ ಸ್ಕೂಲಿಗೆ ಕೊಟ್ಟಿಲ್ಲ ಸರ್. ಸ್ಕೂಲ್ದನ ಯಾಕೆ ಹಾಕೋದು? ನಿಮ್ಮ ಸರಿನಾ? ನೀನು ಅರ್ಥ ಮಾಡಿದ್ರಪ್ಪ ಅಂದ್ರೆ ಮತ್ತೆ ದೂರ ಕೊಟ್ಟು ಬಡಿ ಅಂದ್ರೆ ಹೊಡಿತೀನಿ ಸರ್. ನಿಮ್ಗೆ ಹಂಗಲ್ಲ. ಸುಮ್ಮನೆ ಎಲ್ಲಿ ಯಾರು ಐತಿ ಅದು ಪಟ್ನ ಹರಿಸುವ ಅಂತ ಹೇಳ್ತಿ. ಹರಿಸುವ ಅಂತ ಹೇಳ್ತಿ. ಈಗ ಅದು ನಿನ್ನ ಕಾಲ ಹರಿಸ್ಬೋದು ಕೊಟ್ಟರೆ ಈಗ ಪಟ್ನ ಒಂದು ಹರಿಸುವ ಯಾರ ಕಡೆ ಐತಿ ಹ್ಯಾಂಡ್ ಓವರ್ ಆಗೈತಿ ನೀವು ಎಷ್ಟು ದಿವಸ ಕಡೆ ಐತಿಲ್ಲ ಇಲ್ಲ ಇದ್ರ ನನ್ನ ಹತ್ರ ಇದೆ. ಯಾರ ಕಡೆ ಐತಿ ಆ ಸ್ಕೀಮ್ ಒಳಗೆ ಒಂದು ಕೊಟ್ಬಿಟ್ಟೆ. ಅವಾಗ ಮತ್ತು ಅವ್ರಿಗೆ ಕರೆಸು ತೆಗೆಸು. ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಅಂತ ನೀವು ಹ್ಯಾಂಡ್ ಓವರ್ ಮಾಡಿ ಅದೇ ಅಂತಿಲ್ಲ. ಅದೇ ಆಗಿ ಈ ಎಂಟೈರ್ ಇನ್ಸ್ಟಿಟ್ಯೂಟ್ ನನ್ನ ಅಂಡ್ರೆ ಈಗ ಇನ್ಸ್ಟಿಟ್ಯೂಟ್ ಅಂಡ್ರೆ ಅದೆಲ್ಲ ನೀವು ಅವ್ರಿಗೆ ವೈಟ್ ಕೊಡ್ತೀನಿ. ಇಲ್ಲಿಗಲ್ ವರ್ಕ್ ಮಾಡಬೇಕು ಹೋಗ್ತಾನೆ ಸರ್ ಕಂಪ್ಲೀಟ್ಲಿ ಲೀಗಲ್ ಸರ್. ನಾನು ಯಾವುದೂ ಇಲ್ಲಿಗಲ್ಲ. ಅಧ್ಯಕ್ಷ ಅವ್ರಿಗೆ ಸರ್ ಈಗ ಅವ್ರು ನನಗೆ ವಾಪಸ್ ಕೊಟ್ಟಿದ್ದಾರೆ ಸರ್. ನಾನು ವಾಪಸ್ ಅವ್ರಿಗೆ ಹ್ಯಾಂಡಲ್ ಮಾಡ್ತೀನಿ ಅಧ್ಯಕ್ಷ ಸರ್. ಅವ್ರು ನನಗೆ ಕೊಟ್ಟಿದ್ದಾರೆ ಸರ್. ನಾನು ಇಲ್ಲ ಅವ್ರು ನಿನಗೆ ಕೊಡಂಗಿಲ್ಲ. ಅಧ್ಯಕ್ಷರು ಕೊಡ್ತಾರೆ. ಅವರೇ ಕೊಡ್ತಾರೆ. ಅವ್ರ ಮನೆ ಚಳಿ ಕೊಡ್ತಾರೆ. ಹೈಸ್ಕೂಲ್ ಅಡ್ಮಿನಿಸ್ಟ್ರೇಟರ್ ಇದ್ದೀನಿ ನಾನು. ನಂಗೆ ಇದ್ರದ್ದು ಯಾವ್ದ್ರದಿದ್ದೀನಪ್ಪ ನಾ ಎಜುಕೇಟೆಡ್ ಯಾವುದೂ ಇಲ್ಲ. ಯಾವ್ದ್ರದ್ದು ಅಡ್ಮಿನಿಸ್ಟ್ರೇಟರ್ ಇದ್ದೀನಿ ನಾನು. ಮತ್ತೆ ನಾನು ಎದುರು ಕೇಳ್ತೀನಿ ಅವತ್ತಿನ. ಹೆಡ್ ಮಾಸ್ಟರ್ ಚೇಂಬರ್ ಕೇಳ್ತೀನಿ ನಾನು. ಇವತ್ತು ನಾನು ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡೆ ಸರ್. ನೀವು ಇಲ್ಲಿರಂತ ಇದ್ರಲ್ಲ ಹಿಂಗಪ್ಪ ಅಂದ್ರೆ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ಳಿ. ನಾನು ಕರೆಕ್ಟಾಗಿ ಹಾಂ ಸರ್. ಇಲ್ಲಿ ಬೆಳಿಗ್ಗೆ ಕ್ಲೀನ್ ಮಾಡೋದು ಹೇಳಿ ಸರ್. ಮತ್ತು ಅವಾಗ ಫೋನ್ ಮಾಡಿ ಹೇಳಿ ಬರ್ತಿದ್ದೆಲ್ಲ ಸರ್ ಬೆಳಿಗ್ಗೆ ಇಲ್ಲೇ ಇದ್ದು ಬ್ಯಾಡ ಸರ್. ಇಲ್ಲೇ ಬೆಳಿಗ್ಗೆಯಿಂದ ಇಲ್ಲೇ ಇದ್ದಾರೆ. ಆಯ್ತು ಬಾ. ಅವ್ನಿಗೆ ತೆಗೆಸ್ಬೇಕಾಗಿತ್ತಲ್ಲ ನೀನು. ಸರ್ ನನಗೆ ಇದೇ ಒಂದು ಗೊತ್ತಿರಲಿಲ್ಲ ಸರ್. ನಾನು ಅಲ್ಲಿಂದ ಆಫೀಸಿಗೆ ಚಾವಿಗೆ ಆಯ್ತಾಯ್ತು ಬರಲಿಲ್ಲ. ನೀನು ಬರುತ್ತೆ ಮೀಟಿಂಗ್ ಎಲ್ಲ ಇಲ್ಲೇ ಕಮಿಟಿ ಆಫೀಸ್ ಅಲ್ಲೇ ಮಾಡಿದ್ದು ಸರ್. ನಾನು ರನ್ ಟೇಬಲ್ಗೆ ಮಾಡ್ಕೊತೀನಿ. ಅಲ್ಲೇ ರನ್ ಟೇಬಲ್ಗೆ ಮಾಡ್ಕೊತಿದ್ದೆ ಸರ್. ಆಮೇಲೆ ಹೈಸ್ಕೂಲ್ ಸೆಕ್ಷನ್ಗೆ ಮಾಡ್ಕೊತಿದ್ದೆ ಅಲ್ಲೇ. ಅದಾದ್ಮೇಲೆ ಅಧ್ಯಕ್ಷರು ಈ ಮೀಟಿಂಗ್ ಹಾಲಿ ಕೊಟ್ಟಿದ್ದಾರೆ ಸರ್. ಅವ್ರು ಬಂದ್ರೆ ಮೀಟಿಂಗ್ ಅಲ್ಲ. ಮೀಟಿಂಗ್ ನಾರ್ಮಲ್ ಆಗಿ ಅಧ್ಯಕ್ಷರು ಬಂದರು. ಆಫೀಸ್ನಾಗ ಅವರು ಆಲ್ಮೋಸ್ಟ್ ಮೀಟಿಂಗ್ ಹಾಲಿಗೆ ಬಂದಿದ್ದಾರೆ. ಇಲ್ಲ ಹೊರಗೆ ಗಿಡದ ಕೆಳಗೆ ಬೇರೆ ಟೈಮ್ನಾಗ ಬಂದೇ ಬರ್ತಾರೆ. ಅಲ್ಲಿ ಹೆಡ್ ಮಾಸ್ಟರ್ ಚೇಂಬರಿಗೆ ಮಾಸ್ಟರ್ ಚೇಂಬರ್ ಅವ್ರಿಗೆ ಸಪ್ರೇಟಾಗಿ ಅದು ಅಲ್ಲೇ ಸರ್ ಮೀಟಿಂಗ್ ಹಾಲಿ ಸರ್. ಆ ಥರ ಇವ್ರು ಮಾಡಿಲ್ಲ ಅಂದ್ರೆ ಮೊದಲಿದ್ದ ಮಾಡಿಲ್ಲ ರಿಸಲ್ಟ್ ಮಾಡಿಸ್ತಾರೆ. ಲ್ಯಾಬ್ ಅಲ್ಲದ ಹೇಳ್ರಿ ಲ್ಯಾಬ್ ಅಲ್ಲ ಅಂತ ಹೇಳ್ಬಿಡ್ರಿ ಅಲ್ಲ ಹೌದಾ ಮೀಟಿಂಗ್ ಮಾಡಿ ನಾನೇ ಎಲ್ಲ ಮಾಡಿದ್ವಿ. ಇಂಟಿಮೇಷನ್ ಕೊಟ್ಟು ಅಧ್ಯಕ್ಷ ಇಲ್ಲ ಕಮಿಟಿ ಇಲ್ಲ ಮಾಡಕ್ ಹೋಗ್ಬೇಡ ಅಂತ ನಾ ಇಂಟಿಮೇಷನ್ ಕೊಟ್ಟೆ. ಲಾಸ್ಟ್ ಟೈಮ್ ನೀವು ಹಚ್ಚಿದ ಮಾಡಕ್ ಹೋಗ್ಬೇಡ ಮಾಡ್ತೀನಿ ನಾ ಮಾಡೋನು ನೋಡೋಣ ನೀವು ಬೇಡಲ್ರಿ. ಈಗ ನೀವು ಇಲ್ಲಾಂದ್ರೆ ಮಾಡಕ್ ಹೋಗ್ಬಾರ್ದು. ಹಿಂಗಲ್ಲ ಅದು ಮಾಡಕ್
ನೀವು ಕಟ್ಟ ಒಳಗೆ ಇಲ್ಲೇ ಇರಪ್ಪ ನಾನು ನೀವು ಓಪನ್ ಮಾಡಿಸಿ ಕೊಡ್ತೀನಿ ಅವರು ಅವರು ಬಂತಾರೆ ಏನೇನೈತೆ ಅಂತ ಹೇಳಿ ಆಮೇಲೆ ಅಲ್ಲಿ ಬಂಗಾರ ಇತ್ತು ಅಂತ ಹೇಳಿ ಗುರು ಮೇಲೆ